ವೆಲ್ಕಮ್ ಟು ಮೈ ನ್ಯೂ ದನಿ ಬ್ಲಾಗ್ಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ದನಿ ವ್ಲಾಗ್ಸ್. ಇವತ್ತಿನ ಈ ವ್ಲಾಗ್ ಅಲ್ಲಿ ನಾನು ನಮ್ಮ ಊರಲ್ಲಿ ನಡೆದಂತ ದೇವಸ್ಥಾನದ ರಿಓಪನಿಂಗ್ ಹಾಗೆ ಅಲ್ಲಿ ದೇವ್ರ ಕುಣಿತ ಅದ್ರದ್ದೆಲ್ಲಾನು ಕೂಡ ಫ್ಯಾಮಿಲಿ ಎಲ್ಲ ಕೂಡ ತೋರಿಸ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾರ್ಯಾರು ಮದ್ದೂರಲ್ಲಿ ಇದ್ದಾರೋ ಅವ್ರಿಗೆಲ್ಲ ಬೀರೇಶ್ವರ ದೇವಸ್ಥಾನ ಗೊತ್ತೇ ಇರುತ್ತೆ. ಬೀರೇಶ್ವರ ದೇವಸ್ಥಾನದ್ದು ಜೀರ್ಣೋದ್ಧಾರ ಕಾರ್ಯಕ್ರಮ ಇತ್ತು. ಹಾಗೆ ಅಲ್ಲಿ ಹೊಸದಾಗಿ ರಾಜಗೋಪುರ ಎಲ್ಲ ಕಟ್ಟಿದ್ರು. ಸೊ ಅದ್ರದ್ದೆಲ್ಲ ಇನಾಗ್ರೇಷನ್ ಇತ್ತು. ಸೊ ನಾವು ಕೂಡ ಊರಿಗೆ ಹೋಗಿದ್ವಿ. ಆಲ್ರೆಡಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿ 4 days ಆಗೋಗಿತ್ತು. ಬಟ್ ನಾವು ಸ್ವಲ್ಪ ಲೇಟ್ ಆಗಿ ಹೋದ್ವಿ. ಬಟ್ ಅವತ್ತೂ ಕೂಡ ಅದ್ರ ನಾಳೆಗೆ ಊರಲ್ಲಿ ಆರತಿ ಇತ್ತು. ಸೊ ನಾವು ಮೇನ್ಲಿ ಆರತಿ ಅಟೆಂಡ್ ಮಾಡ್ಬೇಕಾಗಿತ್ತು. ಸೊ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ ಬಂದ್ವಿ. ಆಕ್ಚುಲಿ ದೇವಸ್ಥಾನ ಅಂತೂ ತುಂಬಾನೇ ಚೆನ್ನಾಗ್ ಮಾಡಿದ್ರು. ಸುತ್ತ ಮಂಟಪ ಹಾಗೆ ಹೊಸದಾಗಿ ಕಲ್ಲಿಂದೆಲ್ಲ ದೇವಸ್ಥಾನ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ನಮ್ಗೆ ದರ್ಶನ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಾಯ್ತು. ಹಾಗೆ ತುಂಬಾನೇ ಜನ ಬಂದಿದ್ರು. ನಾವ್ ಹೋದಾಗ ಆಲ್ರೆಡಿ 4 days ಇಂದನೂ ಕಂಟಿನ್ಯೂಸ್ ಆಗಿ ಮಾರ್ನಿಂಗು ಮಧ್ಯಾಹ್ನ ನೈಟು ಊಟ ಆಯ್ತು. ಸೊ ನಾವು ಮಧ್ಯಾಹ್ನ ದರ್ಶನ ಎಲ್ಲ ಮಾಡ್ಕೊಂಡು ಮಧ್ಯಾಹ್ನ ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಊಟಕ್ಕೆ ಅನ್ನ ಸಾಂಬಾರ್ ಮೊಸರನ್ನ ಮಜ್ಜಿಗೆ ಪಾಯಸ ಬೂಂದಿ ಇಷ್ಟು ವೆರೈಟೀಸ್ ಊಟ ಇತ್ತು. ಆಕ್ಚುಲಿ ಊಟ ತುಂಬಾನೇ ಚೆನ್ನಾಗಿತ್ತು. ಹಾಗೆ 1000 ಜನ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ. ತುಂಬಾನೇ ಹೈಜೀನ್ ಆಗು ಕೂಡ ಮಾಡ್ತಾ ಇದ್ರು. ಕೊಪ್ರಿಗೆಗಳಲ್ಲಿ ಅನ್ನ ಮಾಡ್ತಾ ಇದ್ರು ಗೈಸ್. ಎಷ್ಟು ಬಿಗ್ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ರು ಅಂತ ಅಂದ್ರೆ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡಿದ್ರು. ನೆಕ್ಸ್ಟ್ ನಾವಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನೆ ಹತ್ರ ಬಂದ್ವಿ. ಮನೆಗ್ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಫಾರ್ಮ್ ಹೌಸ್ ನೋಡ್ಕೊ ಬರೋಣ ಅಂತ ಬಂದು ಫಾರ್ಮ್ ಹೌಸ್ ಅಲ್ಲಿ ಇಲ್ಲಿ ಮೇಲ್ ಟಾಪ್ ಅಲ್ಲಿ ನಿಂತ್ಕೊಂಡ್ರೆ ಫುಲ್ ವ್ಯೂ ಅಂತೂ ಸಖತ್ತಾಗಿ ಕಾಣುತ್ತೆ. ಇಡೀ ಊರೇ ಕಾಣುತ್ತೆ. ಹಾಗೆ ಸುತ್ತ ತೆಂಗಿನ ಮರಗಳು. ನಾವು ಸನ್ಸೆಟ್ ನೋಡ್ಬೇಕಾದ್ರಂತೂ ತುಂಬಾನೇ ಚೆನ್ನಾಗಿತ್ತು. ನನ್ಗಂತೂ ಪ್ಲೇಸ್ ತುಂಬಾ ಇಷ್ಟ ಆಯ್ತು. ನಿಮ್ಗೂ ಯಾರ್ಯಾರಿಗೆ ಫಾರ್ಮ್ ಹೌಸ್ ಅಲ್ಲಿ ಈ ತರ ವ್ಯೂ ಎಂಜಾಯ್ ಮಾಡ್ಕೊಂಡು ಇರ್ಬೇಕು ಅಂತ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ನಾವಿಲ್ಲಿ ಮೇಲೆ ಸನ್ಸೆಟ್ ಎಲ್ಲ ನೋಡ್ಕೊಂಡ್ ಬರೋಷ್ಟ್ರಲ್ಲಿ ಇವರು ಕೆಳಗಡೆ ರೂಮ್ ಗಳಲ್ಲಿ ಇವರಿಬ್ರು ಸೇರ್ಕೊಂಡು ಮನೆ ಕ್ಯೂರಿಂಗ್ ಆಗೋದಕ್ಕೆ ನೀರ್ ಕಟ್ಟಿದ್ರೆ ಆ ನೀರಲ್ಲೇ ಫುಲ್ ಆಟ ಆಡ್ತಿದ್ದಾರೆ. ಎಷ್ಟು ಅಂತಂದ್ರೆ ಬೀಳೋದು ಎದಳೋದು ಫುಲ್ ತುಂಬಾನೇ ಎಂಜಾಯ್ ಮಾಡಿದ್ದಾರೆ ಇಬ್ರುನು. ಒಬ್ರನ್ ಕರ್ಕೊಂಡ್ರೆ ಇನ್ನೊಬ್ರು ಬರ್ತಾ ಇಲ್ಲ, ಅಷ್ಟು ಇದ್ ಮಾಡಿದ್ದಾರೆ. ಒಬ್ರಿಗೆ ಮಣ್ಣು ಕಲ್ಸೋದ್ ಇಷ್ಟ, ಇನ್ನೊಬ್ರಿಗೆ ನೀರಲ್ಲಿ ಕುಣಿಯಕ್ ಇಷ್ಟ. ಫುಲ್ ಇದನ್ನ ನೋಡಿ ನನಗೂ ಕೂಡ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನ್ಪಾಯ್ತು. ನಾನು ಚಿಕ್ಕವಳಿದ್ದಾಗ ನಮ್ಮ ಮನೆಗೂ ಈ ತರ ನೀರ್ ಹಾಕಕ್ ಹೋಗ್ಬೇಕಾದ್ರೆ ಈ ತರ ನೀರ್ ಹಾಕ್ಬೇಕಾದ್ರೆ ಪೈಪಲ್ಲಿ ನೀರ್ ಹಾಕ್ತಾ ಇದ್ವಲ್ವಾ ಅವಾಗ ನಾನ್ ಏನ್ ಮಾಡ್ತಿದ್ದೆ, ನಾನೇ ಪೈಪಲ್ಲಿ ಸುಮ್ನೆ ನಾನೇ ನೀರ್ ಹಾಕೋಬಿಟ್ಟು ಅಯ್ಯೋ ನೀರ್ ಹಾಕ್ಬೇಕಾದ್ರೆ ಮೈಗೆಲ್ಲ ನೀರಾಗೋಯ್ತು ಅಂತ ಹೇಳ್ಬಿಟ್ಟು ನೀರಲ್ಲಿ ಇನ್ನ ಸ್ವಲ್ಪ ಹೊತ್ತೆಲ್ಲ ಆಟ ಆಡ್ಕೊಂಡು ಬರ್ತಿದ್ದೆ. ಸೊ ಇದೆಲ್ಲ ನೋಡಿ ನನ್ಗೂ ಕೂಡ ಅದೆಲ್ಲ ನೆನ್ಪಾಯ್ತು. ಎಷ್ಟು ಕ್ಯೂಟ್ ಅಲ್ಲ ಆ ಮೆಮೊರೀಸ್ ಎಲ್ಲ. ಆಕ್ಚುಲಿ ಈ ತರ ಎಕ್ಸ್ಪೀರಿಯನ್ಸ್ ಯಾರ್ಯಾರು ಮಾಡಿರ್ತಾರೋ ಅವ್ರಿಗೆ ನಿಜವಾಗ್ಲೂ ಗೊತ್ತಿರುತ್ತೆ. ಆ ಮೆಮೊರೀಸ್ ಅಂತೂ ಬ್ಯೂಟಿಫುಲ್ ಆಗಿರುತ್ತೆ ಮಾತ್ರ. ಇವರಿಬ್ರು ಅಷ್ಟೇ ನೀರಿಂದ ಆಚೆನೆ ಬರ್ತಾ ಇಲ್ಲ, ನೀರಲ್ಲೇ ಬಿದ್ದೇಳೋದು ಎದ್ದೇಳೋದು ಅದೇ ಮಾಡ್ತಾ ಇದ್ರು. ಬಟ್ಟೆ ಎಲ್ಲ ಫುಲ್ ತೇವ ಮಾಡಿ ಕಾಲ್ಗೆಲ್ಲ ಬದಿ ಎಲ್ಲ ಅಂಟಿಸ್ಕೊಂಡು ತುಂಬಾನೇ ಕ್ಯೂಟ್ ಆಗಿತ್ತು ನೋಡೋದಿಕ್ ಮಾತ್ರ. ನೀವು ಯಾರಿ ತರ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ನ್ಯೂ ಬ್ಲಾಗ್ ದನಿ ವ್ಲಾಗ್ಸ್ ಅನ್ಬೇಕು. ದನಿ ಬ್ಲಾಗ್. ನಮ್ಮ ಅಕ್ಕನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಅಕ್ಕನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ನಮ್ಮ ಅಕ್ಕನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಕ್ಕನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಕ್ಯೂಟ್ ಅಲ್ಲ. ಅವ್ರ ಅಕ್ಕನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆಕ್ಚುಲಿ ಮನೇಲಿ ಮಕ್ಕಳೆಲ್ಲ ಜಾಸ್ತಿ ಇತ್ತು ಅಂತಂದ್ರೆ ಫುಲ್ ಗಲಾಟೆ ಮಾಡ್ತಿರ್ತಾರೆ. ಅದಕ್ಕೆ ನಾನೇನ್ ಮಾಡ್ದೆ, ಎಲ್ಲಾ ಮಕ್ಳನ್ನು ಕರ್ಕೊಂಡು ಬನ್ನಿ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ಎಲ್ಲಾರ ಕೈಲೂ ಈ ತರ ಹೇಳಿಸ್ತಾ ಇದ್ದೆ. ಆಕ್ಚುಲಿ ಎಲ್ಲರೂ ಚೆನ್ನಾಗಿ ಹೇಳಿದ್ರು. ಮತ್ತೆ ಒಂದಷ್ಟು ಗೇಮ್ಸ್ ಕೂಡ ಆಡಿಸ್ದೆ. ಆ ಗೇಮ್ ವಿಡಿಯೋನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ಎಂಗೇಜಿಂಗ್ ಆಗಿರುತ್ತೆ. ಮಕ್ಕಳು ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ. ಮತ್ತೆ ಮನೇಲಿರೋ ದೊಡ್ಡವ್ರಿಗೂ ಅಷ್ಟೇನೆ ಕಿರ್ಚಾಡೋದೆಲ್ಲ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರನ್ನು ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದೆ. ನೆಕ್ಸ್ಟ್ ಎಲ್ಲ ಆಟ ಎಲ್ಲ ಆಡಿಸ್ಕೊಂಡ್ ಆದ್ಮೇಲೆ ಒಂದು 9 o'clock ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದಲ್ಲಿ ಬಂದ್ ನೋಡಿದ್ರೆ ಎಷ್ಟು ಬಿಗ್ ಕ್ವಾಂಟಿಟಿಯಲ್ಲಿ ಅಡಿಗೆ ಮಾಡ್ತಾ ಇದ್ರು. ಆಕ್ಚುಲಿ ಅಡಿಗೆ ಎಲ್ಲ ನೋಡ್ಬೇಕು ಅಂತ ಅಂದ್ಬಿಟ್ಟೆ ಈ ಸೈಡ್ ಇಂದ ಬಂದ್ವಿ. ಆಲ್ರೆಡಿ ಇಷ್ಟೆಲ್ಲ ಪಾತ್ರೆಯಲ್ಲಿ ಖಾಲಿಯಾಗಿ ಆಲ್ರೆಡಿ ಮತ್ತೆ ಸಾಂಬಾರ್ ಎಲ್ಲ ಮಾಡ್ತಾ ಇದ್ರು. ಊಟ ಅಂತೂ
ತುಂಬಾನೇ ಚೆನ್ನಾಗಿತ್ತು. ಬಿಸಿ ಅನ್ನ, ಬಿಸಿ ಸಾಂಬಾರ್, ಟೇಸ್ಟ್ ಅಷ್ಟೇ ಸುಕ್ಕಿತ್ತು. ಮತ್ತೆ ಐಜಿನು ಅಷ್ಟೇ. ಇಲ್ಲೇ ನೋಡಿ ಎಷ್ಟು ದೊಡ್ಡದಾಗಿ ಪೆಂಡಲ್ ಹಾಕಿದ್ರು ಅಂತಂದ್ರೆ ತುಂಬಾನೇ ಚೆನ್ನಾಗಿ ಹಾಕಿದ್ರು. ಹಾಗೆ ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನೋ ರೆಡಿ ಮಾಡ್ಕೊಳ್ತಾ ಇದ್ರು. ಇಲ್ಲೊಬ್ರು ಸಿಕ್ಕಿದ್ರು, ಅವ್ರದ್ದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇದೆ. ಹಾ ಸರಿ ನೋಡಕ್ಕ ಅದಕ್ಕೂ ಶೇರ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಈ ತರ ಅಲ್ವಾ ವ್ಲಾಗ್ ಎಲ್ಲ ಮಾಡ್ಬೇಕಾದ್ರೆ ಯಾರಾದ್ರೂ ಸಿಕ್ಕಿ ನೋಡ್ದಾಗ, ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅಯ್ಯೋ ಎಲ್ಲ ನಮ್ನೆ ನೋಡ್ತಿದಾರಲ್ಲ, ಇದೇನು ಫೋನ್ ಹಿಡ್ಕೊಂಡು ಹಿಂಗೆ ಓಡಾಡ್ತಿದಾರಲ್ಲ ಅಂತ ಅನ್ಕೋತಾರೆ ಅಂತ ಅನ್ಸುತ್ತೆ. ಬಟ್ ಅದಾದ್ಮೇಲೆ ನಾವ್ ಮಾಡ್ಲೇಬೇಕು ಅಂತ ಅನ್ಕೊಂಡ್ರೆ ಅದೆಲ್ಲ ಏನು ಮ್ಯಾಟ್ರೇ ಆಗಲ್ಲ. ಎಲ್ಲಾರು ಕೂಡ ಸಪೋರ್ಟ್ ಮಾಡ್ತಾರೆ. ನಮ್ ಫ್ಯಾಮಿಲಿಲಂತೂ ಪ್ರತಿಯೊಬ್ರು ನನ್ನ ಯೂಟ್ಯೂಬ್ ಸಪೋರ್ಟ್ ಮಾಡ್ತಾರೆ ಗೈಸ್. ನಮ್ಮ ಅಜ್ಜಿ ಅಂತ ಇಲ್ಲ ಈ ಸಲ ಹಬ್ಬ ಇದೆ, ತುಂಬಾ ಜನ ಬರ್ತಾರೆ, ಅಲ್ಲೆಲ್ಲ ಒಂದ್ ವಿಡಿಯೋ ಮಾಡ್ಕೋ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಫುಲ್ಲು ಅವರೇ ಕರ್ಕೊಂಡು ಹೋಗಿದ್ದು. ಎಷ್ಟು ಅಂತ ಅಂದ್ರೆ ಹೋಗಿದ್ದಕ್ಕೂನು ತುಂಬಾನೇ ಎಂಜಾಯ್ ಮಾಡಿದೀವಿ. ದೇವ್ರು ಕೂಡ ಅಷ್ಟೇ, ಇವಾಗ ಬಂದು ಮಾರ್ನಿಂಗ್ ಎಲ್ಲ ಫುಲ್ ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ಮಾಡ್ಕೊಂಡು ರೆಡಿ ಆಗಿ ಬಂದ್ವಿ. ಇಲ್ಲಿ 12 ದೇವ್ರದ್ದು ಮೆರವಣಿಗೆ ನಡೆಯುತ್ತೆ. ಇವಾಗ 12 ದೇವ್ರದ್ದೆಲ್ಲಾನು ಕೂಡ ಮೆರವಣಿಗೆ ತಗೊಬರ್ತಾರೆ. ಇವಾಗ ಆರತಿ ಎಲ್ಲ ತಗೊಂಡು ಹೋಗ್ತಿದ್ದಾರೆ. ಆಕ್ಚುಲಿ ತಮಟೆ ಸೌಂಡು ಗೈಸ್ ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನಮ್ ಪಾಪಗಂತೂ ತಮಟೆ ಸೌಂಡ್ ಅಂತಂದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲೇ ತಮಟೆ ಸೌಂಡ್ ಕೇಳಿಸ್ಲಿ, ಡ್ಯಾನ್ಸ್ ಮಾಡಕ್ ಬರ್ಲಿಲ್ಲ ಅಂತಂದ್ರು ಕೈ ಆದ್ರೂ ಆಡಿಸ್ತಾ ಇರ್ತಾಳೆ ತಮಟೆ ಸೌಂಡ್ಗೆ, ಅಷ್ಟು ಇಷ್ಟ. ಸೊ ಇಲ್ಲಿ ತಮಟೆ ಸೌಂಡ್ ಎಲ್ಲ ಅವ್ರಿಗೆ ಸ್ವಲ್ಪ ಎಲ್ಲ ಕೇಳಿಸ್ಕೊಂಡು ಅಲ್ಲಿ ದೇವ್ರಿತ್ತು, ದೇವ್ರ ಹತ್ರ ಹೋದ್ವಿ ಎಲ್ಲಾರುನು ಕೂಡ. ದೇವ್ರ ದರ್ಶನ ಎಲ್ಲ ಅಷ್ಟೇನೆ ತುಂಬಾನೇ ಚೆನ್ನಾಗಾಯ್ತು. ಹಾಗೆ ಜನ ಕೂಡ ತುಂಬಾ ಜಾಸ್ತಿ ಜನ ಬಂದಿದ್ರು. ಮತ್ತೆ ಊರ್ ಕಡೆ ಎಷ್ಟು ಬಿಸ್ಲಿದೆ ಅಂತ ಅಂದ್ರೆ ತುಂಬಾನೇ ಬಿಸ್ಲು. ಬೆಂಗಳೂರಲ್ಲಿ ಅಷ್ಟು ಬಿಸ್ಲು ಅಂತ ಅನ್ಸಲ್ಲ, ಯಾಕಂದ್ರೆ ಮನೆಯೊಳಗೆ ಇರ್ತೀವಲ್ಲ. ಇಲ್ಲಿ ದೇವ್ರಗಳೆಲ್ಲ ತೋರಿಸ್ತೀನಿ, ನೀವು ಎಲ್ಲಾರು ಕೂಡ ದರ್ಶನ ಮಾಡ್ಕೊಳ್ಳಿ. ಆ ದೇವ್ರು ನಿಮ್ಗೂ ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ಲಿ. ನೀವು ಈ ವರ್ಷ ಏನೇನ್ ಆಗ್ಬೇಕು ಅಂತ ಅನ್ಕೊಂಡಿದಿರೋ ಎಲ್ಲಾನು ಕೂಡ ಆಗ್ಲಿ. ನೆಕ್ಸ್ಟ್ ಇಂದ ನಾನು ಇವಾಗ ವಾಯ್ಸ್ ಓವರ್ ಕೊಡೋದಿಲ್ಲ, ಎಲ್ಲ ಕಂಪ್ಲೀಟ್ ಆಗಿ ರಾ ವಿಡಿಯೋನೇ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಕೂಡ ನೋಡಿ. ಆಕ್ಚುಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು, ನಮ್ಮ ಆಚರಣೆ ಎಲ್ಲ ಕೂಡ ಒಂದಕ್ಕಿಂತ ಒಂದು ತುಂಬಾ ವಿಭಿನ್ನವಾಗಿರುತ್ತೆ. ಒಂದ್ ಊರಿಂದ ಒಂದ್ ಊರ್ಗೆನೆ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಸೊ ಆದಷ್ಟು ಇದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ವಿಡಿಯೋನ ಕೊನೆವರೆಗೂ ನೋಡಿ.
ಬೀರೇಶ್ವರ ವಿಡಿಯೋ ನೋಡಿದ್ರಲ್ವಾ, ಹೋಪ್ ನಿಮ್ಗೂ ಎಲ್ಲರಿಗೂ ಈ ವಿಡಿಯೋ ತುಂಬಾನೇ ಇಷ್ಟ ಆಗಿರುತ್ತೆ ಅಂತ. ನಮ್ಮೂರ್ ಕಲ್ಚರ್, ನಮ್ಮೂರ್ ಟ್ರೆಡಿಷನ್ ನ ನಿಮ್ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಿದೀನಿ. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಿಮ್ಮ ಕನ್ನಡತೆಯನ್ನ ಹೀಗೆ ಸದಾ ಪ್ರೋತ್ಸಾಹಿಸಿ ಬೆಂಬಲಿಸಿ. ಬಾಯ್.